ಪಿಎಂಸಿ ಕನ್ನಡ ಪ್ರತಿಕ್ಷಣ ಸತ್ಯದರ್ಶನ. ಧ್ಯಾನ ವಿಹಾರಿ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಮೈಸೂರಿನಲ್ಲಿ ನಡೆದ ಧ್ಯಾನ ಅಭಿಯಾನ. ಪದ್ಮಾವತಿ ಅಮ್ಮ ಪಿರಮಿಡ್ ಧ್ಯಾನ ಮಂದಿರದಲ್ಲಿ ಆಯೋಜಿಸಿದ ಧ್ಯಾನ ಮತ್ತು ಸತ್ಸಂಗ. ತುಮಕೂರಿನಲ್ಲಿ ನಡೆಯಲಿರುವ 1 ದಿನದ ಧ್ಯಾನ ಕಾರ್ಯಾಗಾರ. ಬಾಗಲಕೋಟೆಯಲ್ಲಿ ನಡೆದ ಧ್ಯಾನ ಮತ್ತು ಸತ್ಸಂಗ. ಬೆಂಗಳೂರಿನಲ್ಲಿ ಆಯೋಜಿಸಿದ ಧ್ಯಾನ ಅಭಿಯಾನ. ಬೆಂಗಳೂರಿನ ಹೆಸರಘಟ್ಟದಲ್ಲಿ ನಡೆಯಲಿರುವ ಸಸ್ಯಾಹಾರ ಜನಜಾಗೃತಿ ಜಾಥಾ ಮತ್ತು ಮಿಲಾರಪ್ಪ ಪಿರಮಿಡ್ ಧ್ಯಾನ ಕೇಂದ್ರದ ಉದ್ಘಾಟನೆ. ಶ್ರೀ ಅಮ್ಮಾಶಕ್ತಿ ವರ್ಲ್ಡ್ ಹೀಲಿಂಗ್ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ನಡೆಯಲಿರುವ ಧ್ಯಾನ ಮತ್ತು ಸತ್ಸಂಗ. ಪಿರಮಿಡ್ ಮಾಸ್ಟರ್ ಎನ್ ಕೃಷ್ಣಪ್ಪ ಅವರಿಂದ ನಡೆದ ಆನಾಪಾನಸತಿ ಧ್ಯಾನ ಪ್ರಚಾರ. ತುಮಕೂರಿನಲ್ಲಿ ನಡೆದ ಮನೆ ಮನೆ ಮಂಡಲ ಧ್ಯಾನ ಯಜ್ಞ. ಈಗ ವಿವರಗಳ ಕಡೆಗೆ. ಮಕ್ಕಳ ದಿನಾಚರಣೆಯ ಅಂಗವಾಗಿ ಮೈಸೂರಿನಲ್ಲಿ ಆನಾಪಾನಸತಿ ಧ್ಯಾನ ಪ್ರಚಾರ ಮಾಡಲಾಯಿತು. ಮೈಸೂರಿನಲ್ಲಿ ಪಿರಮಿಡ್ ಮಾಸ್ಟರ್ಸ್ ಚೂಡಾಮಣಿ ಮತ್ತು ಪೈಮಾ ನವ್ಯಶ್ರೀ ಅವರಿಂದ ಕಲಾಭಾರತಿ ಶಾಲಾ ಮತ್ತು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮಕ್ಕಳ ದಿನಾಚರಣೆಯ ಅಂಗವಾಗಿ ಆನಾಪಾನಸತಿ ಧ್ಯಾನದ ಪರಿಚಯ ಮತ್ತು ಪ್ರಾಮುಖ್ಯತೆಯನ್ನು ತಿಳಿಸಿಕೊಡಲಾಯಿತು. ಸುಮಾರು 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಂದ ಕೂಡಿದ್ದ ಈ ಕಾರ್ಯಕ್ರಮದಲ್ಲಿ ಶಾಲಾ ಸಿಬ್ಬಂದಿ ವರ್ಗದವರು ಮತ್ತು ಪ್ರಾಂಶುಪಾಲರು ಭಾಗವಹಿಸಿದ್ದು, ಎಲ್ಲರಿಗೂ ಧ್ಯಾನ ಮತ್ತು ಪಿರಮಿಡ್ ಶಕ್ತಿಯ ಅರಿವನ್ನು ಮೂಡಿಸುವುದರ ಜೊತೆಯಲ್ಲಿ ಧ್ಯಾನ ಮತ್ತು ಪಿರಮಿಡ್ ಶಕ್ತಿ ಎಂಬ ಪುಸ್ತಕವನ್ನು ಸಹ ನೀಡಲಾಯಿತು. ಹಾಗೆ ಶಿಕ್ಷಕರಿಗೆ ಸಂಸಾರ ಮತ್ತು ಕೆಲಸ ಎರಡರ ಕರ್ತವ್ಯವನ್ನು ಧ್ಯಾನದ ಜೊತೆಯಲ್ಲಿ ಹೇಗೆ ನಿಭಾಯಿಸಬಹುದೆಂದು ವಿವರವಾಗಿ ತಿಳಿಸಿಕೊಡಲಾಯಿತು. ಧ್ಯಾನವನ್ನು ಜೀವನ ಶೈಲಿಯ ಅಂಗವಾಗಿ ಸ್ವೀಕರಿಸಿದರೆ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣದಲ್ಲಿ ಮಾತ್ರವಲ್ಲ, ಜೀವನದ ಇತರ ಕ್ಷೇತ್ರಗಳಲ್ಲೂ ಯಶಸ್ಸನ್ನು ಸಾಧಿಸಬಹುದೆಂದು ತಿಳಿಸಿದರು. ಬೆಂಗಳೂರಿನ ಪದ್ಮಾವತಿ ಅಮ್ಮ ಪಿರಮಿಡ್ ಧ್ಯಾನ ಮಂದಿರದಲ್ಲಿ ವಿಶೇಷವಾಗಿ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರ ಸತ್ಸಂಕಲ್ಪದಂತೆ ಬೆಂಗಳೂರಿನ ಪದ್ಮಾವತಿ ಅಮ್ಮ ಪಿರಮಿಡ್ ಧ್ಯಾನ ಮಂದಿರದಲ್ಲಿ ನವೆಂಬರ್ 24ರಂದು ಭಾನುವಾರ ಬೆಳಗ್ಗೆ 9:30ರಿಂದ 12 ಗಂಟೆಯವರೆಗೆ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಪತ್ರಿಜಿಯವರ ಹಿರಿಯ ಮಗಳಾದ ಸ್ವ್ಯಾಗ್ ಸಂಸ್ಥೆಯ ಸಂಸ್ಥಾಪಕರು ಪರಿಣಿತ ಪತ್ರಿ ಅವರು ಮತ್ತು ಪಿವಿಎಂಕೆ ಸಂಸ್ಥಾಪಕರು ಡಾಕ್ಟರ್ ಸುಮಂಗಲ ಸಾಲಿಮಠ ಅವರು ಭಾಗವಹಿಸಲಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ಪಿರಮಿಡ್ ಮಾಸ್ಟರ್ಗಳು, ಧ್ಯಾನಿಗಳು ಭಾಗವಹಿಸಿ ಧ್ಯಾನ ಜ್ಞಾನವನ್ನು ತಿಳಿಯಬೇಕು ಎಂದು ಪದ್ಮಾವತಿ ಅಮ್ಮ ಪಿರಮಿಡ್ ಧ್ಯಾನ ಕೇಂದ್ರದ ಸಂಸ್ಥಾಪಕರಾದ ಶ್ರೀಮತಿ ಪದ್ಮಾವತಿ ಅಮ್ಮ ಅವರು ಮನವಿ ಮಾಡಿದ್ದಾರೆ. ತುಮಕೂರಿನಲ್ಲಿ 1 ದಿನದ ಧ್ಯಾನ ಕಾರ್ಯಾಗಾರ ನಡೆಯಲಿದೆ. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರ ದಿವ್ಯ ಪ್ರೇರಣೆಯಿಂದ ನಡೆಯಲಿರುವ ಆಚರಣೆಯಲ್ಲಿ ಆಧ್ಯಾತ್ಮಿಕತೆ ಬಹಿರ್ಯಾಗದಿಂದ ಅಂತರ್ಯೋಗದೆಡೆಗೆ ಎಂಬ ಶೀರ್ಷಿಕೆ ಅಡಿಯಲ್ಲಿ 1 ದಿನದ ಧ್ಯಾನ ಕಾರ್ಯಾಗಾರವನ್ನು ತುಮಕೂರಿನಲ್ಲಿ ಏರ್ಪಡಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಮಾರ್ಗದರ್ಶಕರಾಗಿ ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್ತಿನ ಅಧ್ಯಕ್ಷರು ಮತ್ತು ಪಿರಮಿಡ್ ಮಾಸ್ಟರ್ ಶ್ರೀಯುತ ಟಿ ಹರಿಶಂಕರ್ ಇವರಿಂದ ಭಾನುವಾರ ನವೆಂಬರ್ 24ರಂದು ಬೆಳಗ್ಗೆ 9ರಿಂದ ಸಂಜೆ 5ರವರೆಗೆ ಶ್ರೀಮತ್ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದ ಪ್ರಾಂಗಣದ ಚಿಕ್ಕಪೇಟೆ ತುಮಕೂರಿನಲ್ಲಿ ಆಯೋಜಿಸಲಾಗಿದೆ ಮತ್ತು ಪ್ರಸಾದ ವ್ಯವಸ್ಥೆಯೂ ಕೂಡ ಮಾಡಲಾಗಿದೆ. ಹಾಗಾಗಿ ಎಲ್ಲ ಧ್ಯಾನ ಮಿತ್ರರು ಈ ಕಾರ್ಯಾಗಾರದ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಸಂಘಟಕರು ಮನವಿ ಮಾಡಿದ್ದಾರೆ. ವಿಶೇಷ ಸೂಚನೆ: ಕಾರ್ಯಾಗಾರದಲ್ಲಿ ಭಾಗವಹಿಸುವವರು ದಯವಿಟ್ಟು ಮುಂಚಿತವಾಗಿ ಈ ಗೂಗಲ್ ಫಾರಂ ಅನ್ನು ಭರ್ತಿ ಮಾಡಬೇಕಾಗಿ ವಿನಂತಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಧ್ಯಾನ ಕಾರ್ಯಾಗಾರ, ಅದು ಸುಮ್ಮನೆ ಧ್ಯಾನ ಕಾರ್ಯಾಗಾರ ಅಂದ್ರೆ ಸುಮ್ಮನೆ ಧ್ಯಾನ ಕುತ್ಕೊಂತೀವಿ 3 ತಾಸು ಅಲ್ಲ, ಪ್ರಾಯೋಗಿಕ ಕಾರ್ಯಾಗಾರ, ವಿಶೇಷವಾದ ಧ್ಯಾನ ಕಾರ್ಯಾಗಾರ, ಕಾನ್ಸೆಪ್ಟ್ ಬೇಸ್ಡ್ ಕಾರ್ಯಾಗಾರ. ಪತ್ರಿಜಿಯವರು
ನಮಗೆ ತೋರಿಸಿರೋ ದಾರಿನ ಮತ್ತಷ್ಟು ಆಳವಾಗಿ ನಮ್ಮನ್ನು ನಾವು ನೋಂದಣಿ ಮಾಡ್ಕೊಳ್ಳೋ ಕಾರ್ಯಾಗಾರ. ಅದಕ್ಕೋಸ್ಕರ ಅದಕ್ಕೆ ಕ್ಯಾಪ್ಷನ್ ಬಹಿರ್ ಯಾಗ ಅಂತರ್ ಯೋಗ. ಬಹಿರ್ ಶುದ್ಧೀಕರಣ, ಅಂತರ್ ಸಿದ್ಧೀಕರಣ. ಬಹಿರ್ ದೃಷ್ಟಿ, ಅಂತರ್ ಸೃಷ್ಟಿ. ಬಹಿರ್ ಸಾಧನೆ, ಅಂತರ್ ಸಾಧ್ಯತೆ. ಇದೆಲ್ಲನೂ ಯಾವ ರೀತಿ ಆಗ್ತದೆ ನಮ್ಮ ಜೀವನದಲ್ಲಿ, ದಿನನಿತ್ಯ ಜೀವನದಲ್ಲಿ ಯಾವ ರೀತಿ ನಾವು ಅಳವಡಿಕೆ ಮಾಡ್ಕೋಬಹುದು. ಆಚರಣೆಯಲ್ಲಿ ಆಧ್ಯಾತ್ಮಿಕತೆ, ಸ್ಪಿರಿಚುಯಾಲಿಟಿ ಇನ್ ಆಕ್ಷನ್. ಪತ್ರಿ ಸರ್ 3 ಸಿದ್ಧಾಂತಗಳು ಯಾವುವು? ಸತ್ಸಂಗ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ. ಇದರ ಆಳತೆಯಲ್ಲಿ ಎಲ್ರು ಬನ್ರಿ ತುಮಕೂರಿಗೆ 24ನೇ ತಾರೀಕು ಆದಿತ್ಯವಾರ 10:30 ಸಾಯಂಕಾಲ 5 ಗಂಟೆವರೆಗೆ ಕನ್ಯಕಾ ಪರಮೇಶ್ವರಿ ದೇವಸ್ಥಾನ, ಚಿಕ್ಕಪೇಟೆ. ಬನ್ನಿ, ನಿಮ್ಮನ್ನು ನೀವು ಅನ್ವೇಷಣೆ ಮಾಡ್ರಿ, ನಿಮ್ಮತನದ ಪರಿಚಯ ನೀವೇ ಮಾಡ್ಕೊಳ್ರಿ. ಇಷ್ಟ ಹೇಳ್ತಾ ಮತ್ತೊಮ್ಮೆ ನಿಮಗೆ ಸ್ವಾಗತಿಸ್ತಾ ಇದ್ದೀನಿ. ಧನ್ಯವಾದ. ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರದಲ್ಲಿ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಬಾಗಲಕೋಟೆ ಜಿಲ್ಲೆ ಮಹಾಲಿಂಗಪುರದಲ್ಲಿ ಪಿರಮಿಡ್ ಮಾಸ್ಟರ್ ಮಹಾಲಿಂಗ ಬೀಳಗಿ ಇವರಿಂದ ಅಕ್ಕಮಹಾದೇವಿ ಗ್ರಾಮೀಣ ಅಭಿವೃದ್ಧಿ ಸೇವಾ ಸಂಸ್ಥೆಯೊಂದಿಗೆ ಅಧ್ಯಕ್ಷರಾದ ಶ್ರೀಮತಿ ಕವಿತಾ ಮಡಿವಾಳ ಇವರ ನೇತೃತ್ವದಿಂದ ನಡೆದ ಕಾರ್ಯಕ್ರಮದಲ್ಲಿ ಆಹ್ವಾನದ ಮೇರೆಗೆ ನವೆಂಬರ್ 15ರಂದು ಕಾರ್ತಿಕ ಮಾಸದ ದಿನದಂದು ಧ್ಯಾನ, ಸತ್ಸಂಗ ಮತ್ತು ಪಿರಮಿಡ್ ಶಕ್ತಿಯ ಮಹತ್ವವನ್ನು ಪರಿಚಯಿಸಲಾಯಿತು. 100 ಪಿರಮಿಡ್ ಮಹಿಳಾ ಧ್ಯಾನಿಗಳು ಧ್ಯಾನ ಮಾಡಿ ಹೆಚ್ಚಿನ ಶಕ್ತಿಯನ್ನು ಪಡೆದುಕೊಂಡರು. ಧ್ಯಾನ ಎಂಬುದು ಮನಸ್ಸು ಶಾಂತಗೊಳಿಸುವ ಮತ್ತು ಆಂತರಿಕ ಅರಿವನ್ನು ಜಾಗೃತಗೊಳಿಸುವ ಪ್ರಕ್ರಿಯೆ. ಇದನ್ನು ನಾವು ಪ್ರತಿದಿನ ಅಭ್ಯಾಸ ಮಾಡುವುದರಿಂದ ಮಾನಸಿಕ ಮತ್ತು ಭೌತಿಕವಾಗಿ ನಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರುತ್ತದೆ ಎಂದು ಮತ್ತು ಇಂತಹ ಧ್ಯಾನ ಕಾರ್ಯಕ್ರಮಗಳನ್ನು ನಾವೆಲ್ಲರೂ ಸೇರಿ ನಿರಂತರವಾಗಿ ನಡೆಸಿಕೊಂಡೋಣ ಎಂದು ತಿಳಿಸಿದರು. ಬೆಂಗಳೂರಿನಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ ಆನಾಪಾನಸತಿ ಧ್ಯಾನದ ಪರಿಚಯ ನೀಡಲಾಯಿತು. ಬುದ್ಧ ಪಿರಮಿಡ್ ಸ್ಪಿರಿಚುವಲ್ ಕೇರ್ ಸೆಂಟರ್ ಇವರ ನೇತೃತ್ವದಲ್ಲಿ ಪಿರಮಿಡ್ ಮಾಸ್ಟರ್ ಸಂಧ್ಯಾ ವೆಂಕಟೇಶ್ ಮತ್ತು ಡಿಎಂ ಶ್ರೀನಿವಾಸ್ ಅವರಿಂದ ಬೆಂಗಳೂರಿನ ರಾಜಾಜಿನಗರದಲ್ಲಿರುವ ವಿಎಸ್ಎಂ ಶಾಲಾ ವಿದ್ಯಾರ್ಥಿಗಳಿಗೆ ನವೆಂಬರ್ 13ರಂದು ಮತ್ತು ಶಿಕ್ಷಕ ವೃಂದದವರಿಗೆ ನವೆಂಬರ್ 16ರಂದು ಆನಾಪಾನಸತಿ ಧ್ಯಾನದ ಪರಿಚಯವನ್ನು ಮಾಡಿಕೊಡಲಾಯಿತು. ಧ್ಯಾನ ಎಂಬುದು ಮನಸ್ಸನ್ನು ಶಾಂತಗೊಳಿಸುವ ಮತ್ತು ಆಂತರಿಕ ಶುದ್ಧಿಯ ಪ್ರಕ್ರಿಯೆಯಾಗಿದೆ. ಇದು ಆಧ್ಯಾತ್ಮ, ಆರೋಗ್ಯ ಮತ್ತು ಏಕಾಗ್ರತೆಗೆ ಸಹಾಯಕವಾಗಿದೆ ಹಾಗೂ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಪ್ರತಿದಿನ ಧ್ಯಾನ ಅಭ್ಯಾಸ ಮಾಡುವುದು ಉತ್ತಮ ಅಭ್ಯಾಸವೆಂದು ತಿಳಿಸಲಾಯಿತು. ಬೆಂಗಳೂರಿನ ಹೆಸರಘಟ್ಟದಲ್ಲಿ ಸಸ್ಯಾಹಾರ ಜನಜಾಗೃತಿ ಜಾಥಾ ಮತ್ತು ಮಿಲಾರಪ ಪಿರಮಿಡ್ ಧ್ಯಾನ ಕೇಂದ್ರದ ಉದ್ಘಾಟನೆ ನಡೆಯಲಿದೆ. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್, ವಸುಂಧರಾ ಪಿರಮಿಡ್ ಧ್ಯಾನ ಮಂದಿರ ಮತ್ತು ಏಕತ್ವ ಪಿರಮಿಡ್ ಧ್ಯಾನ ಮಂದಿರ ಇವರ ನೇತೃತ್ವದಲ್ಲಿ ನವೆಂಬರ್ 24ರಂದು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಸಸ್ಯಾಹಾರ ಮೆಗಾ ಜನಜಾಗೃತಿ ಜಾಥಾ ಕಾರ್ಯಕ್ರಮ ಮತ್ತು ಮಿಲಾರಪ ಪಿರಮಿಡ್ ಧ್ಯಾನ ಕೇಂದ್ರದ ಉದ್ಘಾಟನಾ ಸಮಾರಂಭವನ್ನು ಆಯೋಜಿಸಲಾಗಿದೆ. ಸ್ಥಳ ನಂಬರ್ 4, 1ನೇ ಕ್ರಾಸ್, RS ಎಮ್ಕ್ಲೇವ್, ಕುಂಬಾರನಹಳ್ಳಿ, ಹೆಸರುಘಟ್ಟ ಮುಖ್ಯ ರಸ್ತೆಯಿಂದ ಜಾಥಾ ಪ್ರಾರಂಭವಾಗಲಿದೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಪಿರಮಿಡ್ ಮಾಸ್ಟರ್ ಡಾಕ್ಟರ್ ಜೀವಂದರ ಕೇತಪ್ಪನವರು ನಡೆಸಿಕೊಡಲಿದ್ದಾರೆ ಮತ್ತು ಜಾಥಾದ ನಂತರ ಸಂಗೀತ ಧ್ಯಾನವನ್ನು ಶ್ರೀಯುತ ಶ್ರೀಧರ್ ಅವರು ನಡೆಸಿಕೊಡಲಿದ್ದಾರೆ. ಸಸ್ಯಾಹಾರವು ಆರೋಗ್ಯ, ಪರಿಸರ ಮತ್ತು ನೈತಿಕತೆಯನ್ನು ಸಮತೋಲನಗೊಳಿಸುವ ಪ್ರಮುಖ ಜೀವನ ಶೈಲಿಯಾಗಿದೆ. ಸಸ್ಯಾಹಾರ, ಧ್ಯಾನ ಮತ್ತು ಪಿರಮಿಡ್ನ ಶಕ್ತಿಯೊಂದಿಗೆ ಸಂಯೋಜಿಸಿದಾಗ ಜಗತ್ತಿನಲ್ಲಿ ಮಾನವೀಯತೆಗೆ ಮಹತ್ತರವಾದ ಬದಲಾವಣೆಗಳನ್ನು ತರಬಹುದು. ಹಾಗಾಗಿ ಎಲ್ಲ ಪಿರಮಿಡ್ ಮಾಸ್ಟರ್ಗಳು ಮತ್ತು ಧ್ಯಾನಿಗಳು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಪಿರಮಿಡ್ ಮಾಸ್ಟರ್ ಶ್ರೀಮತಿ ಕವಿತಾ ಅವರು ಮನವಿ ಮಾಡಿದ್ದಾರೆ.
ಶ್ರೀ ಅಮ್ಮಾಶಕ್ತಿ ವರ್ಲ್ಡ್ ಹೀಲಿಂಗ್ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಧ್ಯಾನ ಮತ್ತು ಸತ್ಸಂಗವನ್ನು ಆಯೋಜಿಸಲಾಗಿದೆ. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ದಿವ್ಯ ಸಂಕಲ್ಪದಂತೆ ಶ್ರೀ ಅಮ್ಮಾಶಕ್ತಿ ವರ್ಲ್ಡ್ ಹೀಲಿಂಗ್ ಪಿರಮಿಡ್ ಧ್ಯಾನ ಕೇಂದ್ರ ಸಂಗನಕಲ್ಲು ಗ್ರಾಮ, ಬಳ್ಳಾರಿ ಜಿಲ್ಲೆಯಲ್ಲಿ ನವೆಂಬರ್ 24ರಂದು ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಮೆಡಿಟೇಷನ್ ಕೋಚ್ ಅಯ್ಯಪ್ಪ ಪಿಂಡಿಯವರು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಜನವರಿ 5ರಂದು ನಡೆಯಲಿರುವ ಬಳ್ಳಾರಿ ನಾದ ಧ್ಯಾನ ಯಜ್ಞ 4 ಈ ಕಾರ್ಯಕ್ರಮದ ಬಗ್ಗೆ ಸ್ವವಿವರವಾಗಿ ತಿಳಿಸಿಕೊಡಲಿದ್ದಾರೆ ಮತ್ತು ಧ್ಯಾನ ಮತ್ತು ಸತ್ಸಂಗದ ಮಹತ್ವದ ಬಗ್ಗೆ ತಮ್ಮ ಜ್ಞಾನವನ್ನು ಹಂಚಿಕೊಳ್ಳಲಿದ್ದಾರೆ. ಹಾಗಾಗಿ ಎಲ್ಲ ಪಿರಮಿಡ್ ಮಾಸ್ಟರ್ಗಳು ಭಾಗವಹಿಸಬೇಕೆಂದು ತಿಳಿಸಲಾಗಿದೆ. ರಾಮನಗರ ಪಿರಮಿಡ್ ಧ್ಯಾನ ಕೇಂದ್ರದ ಸಂಸ್ಥಾಪಕರಾದ ಎನ್ ಕೃಷ್ಣಪ್ಪ ಅವರಿಂದ ಕುಮಟಾದಲ್ಲಿ ಆನಾಪಾನಸತಿ ಧ್ಯಾನ ಪ್ರಚಾರ ನಡೆಯಿತು. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರ ಸಂಕಲ್ಪದಂತೆ ನವೆಂಬರ್ 14ರಿಂದ 16ರವರೆಗೆ ಸತತವಾಗಿ ಕುಮಟಾದಲ್ಲಿರುವ ಹಲವಾರು ಶಾಲಾ ವಿದ್ಯಾರ್ಥಿಗಳಿಗೆ ಆನಾಪಾನಸತಿ ಧ್ಯಾನ ಪ್ರಚಾರವನ್ನು ಮಾಡಲಾಯಿತು. ಪಿರಮಿಡ್ ಮಾಸ್ಟರ್ಸ್ ಎನ್ ಕೃಷ್ಣಪ್ಪ, ದಿವ್ಯಶ್ರೀ, ಮಂಜುಳಾ, ರಂಗಾರಾವ್, ಪ್ರಭು ಇವರಿಂದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನವೆಂಬರ್ 14ರಿಂದ ಗಿಬ್ಬ ಪ್ರೌಢಶಾಲೆ, ಮಹಾತ್ಮ ಗಾಂಧಿ ಜನತಾ ಪ್ರೌಢಶಾಲೆ, ಕೊಂಕಣ ಪ್ರೌಢಶಾಲೆ, ಚಿತ್ರಗಿ ಮತ್ತು ಕೆನರಾ ಬಾಲಕಿಯರ ಪ್ರೌಢಶಾಲೆಯ ಶಾಲಾ ವಿದ್ಯಾರ್ಥಿಗಳಿಗೆ ಆನಾಪಾನಸತಿ ಧ್ಯಾನ ಪರಿಚಯವನ್ನು ಮತ್ತು ಮಹತ್ವವನ್ನು ತಿಳಿಸಿಕೊಡಲಾಯಿತು. ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ ಪಿರಮಿಡ್ ಮತ್ತು ಪುಸ್ತಕಗಳನ್ನು ಹಂಚುವುದರ ಮೂಲಕ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದರು. ಮನೆ ಮನೆ ಮಂಡಲ ಧ್ಯಾನ ಯಜ್ಞ ನವೆಂಬರ್ ತಿಂಗಳಲ್ಲಿ ತುಮಕೂರಿನಲ್ಲಿ ನಡೆಯಿತು. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ದಿವ್ಯ ಸ್ಫೂರ್ತಿಯೊಂದಿಗೆ ಪ್ರತಿ ತಿಂಗಳು ಮನೆ ಮನೆ ಮಂಡಲ ಧ್ಯಾನ ಯಜ್ಞ ನಡೆಯುತ್ತಾ ಬರುತ್ತಿದೆ. ಆದರೆ ಇದೇ ಮೊದಲ ಬಾರಿಗೆ ತುಮಕೂರು ಜಿಲ್ಲೆಯಲ್ಲಿ ಇರುವ ಹೆಬ್ಬೂರು ಊರಿನ ಪಿರಮಿಡ್ ಮಾಸ್ಟರ್ HR ಮೈಲಾರ ಸ್ವಾಮಿ ಮತ್ತು ಶ್ರೀಮತಿ ವರಲಕ್ಷ್ಮಿ ಅವರ ಮನೆಯಲ್ಲಿ ನವೆಂಬರ್ 18ರಂದು 13ನೇ ಮನೆ ಮನೆ ಮಂಡಲ ಧ್ಯಾನ ಯಜ್ಞ ಪ್ರಾರಂಭಿಸಿದ್ದಾರೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಹಿರಿಯೂರಿನ ಪಿರಮಿಡ್ ಮಾಸ್ಟರ್ ಗೌರಿಶಂಕರ್ ಅವರಿಂದ ಸತ್ಸಂಗ ಕಾರ್ಯಕ್ರಮ ನಡೆಯಿತು. ಬೆಂಗಳೂರು, ತುಮಕೂರು, ಹಿರಿಯೂರು, ಕುಣಿಗಲ್, ತಿಪಟೂರು ಮತ್ತು ಇನ್ನಿತರ ಪ್ರದೇಶಗಳಿಂದ ಪಿರಮಿಡ್ ಮಾಸ್ಟರ್ಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಸಂತಸದ ವಿಷಯವಾಗಿದೆ ಎಂದು ಕಾರ್ಯಕ್ರಮದ ಆಯೋಜಕರಾದ ಪಿರಮಿಡ್ ಮಾಸ್ಟರ್ ಮೀನಾ ಸುಧೀರ್ ಅವರು ವ್ಯಕ್ತಪಡಿಸಿದ್ದಾರೆ. ಇಲ್ಲಿಗೆ ಧ್ಯಾನ ವಿಹಾರಿ ವಾರ್ತೆ ಮುಕ್ತಾಯವಾಯಿತು. ಮುಂದಿನ ಧ್ಯಾನ ವಿಹಾರಿಯಲ್ಲಿ ಪುನಃ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.